ಬನ್ನಿ ಸ್ಪೆಷಲ್ ಹುಚ್ಚಲ್ ಚಟ್ನಿ ಮತ್ತೆ ರಾಗಿ ರೊಟ್ಟಿ ಮಾಡೋಣ. ಈಗ ಹುಚ್ಚಲ್ ಹುರ್ಕೋಣ. ಅದು ಸ್ವಲ್ಪ ಚಿಟಪಿಟ ಅನ್ನೋವರೆಗೂ ಹುರ್ಕೋಬೇಕು. ನೋಡಿ ಈಗ ಇದಾಗಿದೆ, ಎತ್ತಿಟ್ಕೊಳ್ಳೋಣ. ಹುಚ್ಚಲ್ ಹುರಿದಿದ್ದಾಗಿದೆ. ಒಂದು 6-7 ಇದೆ. ಖಾರ ಇದೆ ತುಂಬಾ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಫ್ರೈ ಆದ್ರೆ ಸಾಕು. ಇಷ್ಟಾದ್ರೆ ಸಾಕಾ? ಇಷ್ಟಾದ್ರೆ ಸಾಕು. 3 ಇಳುಕು ಬೆಳ್ಳುಳ್ಳಿ ಹಾಕೊಂತೀನಿ, ಸ್ವಲ್ಪ ಹುರ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವು, ಈಗ ಇದೇನಕ್ಕೆ ಮಾಡ್ಕೊಂತ ಇದ್ದೀರಾ ಅಂತ ಹೇಳಲೇ ಇಲ್ಲ. ಹುಚ್ಚಲ್ ಚಟ್ನಿಗೆ. ಓಹೋ, ಸ್ಪೆಷಲ್ ಹುಚ್ಚಲ್ ಚಟ್ನಿ ಇವತ್ತು. ಹೌದು, ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ. ಆಹಾ, ಒಳ್ಳೆ ಕಾಂಬಿನೇಷನ್, ಸೂಪರ್ ಕಾಂಬಿನೇಷನ್. ಆಹಾ, ಹಾಗಾದ್ರೆ ಏನೊಂದು 30-40 ವರ್ಷದಿಂದ ಕರ್ಕೊಂಡು ಹೋಗ್ತಾ ಇದ್ದೀರಿ ನನ್ನ. ಟೇಸ್ಟಿ ಆಗಿರುತ್ತೆ, ಮತ್ತೆ ಹೃದಯಕ್ಕೆ ಒಳ್ಳೆ ಇದು ಅಂತ ಹೇಳ್ತಾರೆ ಈ ಹುಚ್ಚಲ್ನ. ಇಷ್ಟ ಆದ್ರೆ ಸಾಕು. ಒಣಗಿರೋ ತರ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಕಡಲೆ ಬೀಜ ಹುರ್ಕೊಂಡ್ಬಿಡೋಣ. ಇದು ಚಟ್ನಿಗೆ ಮತ್ತೆ ರಾಗಿ ರೊಟ್ಟಿ ಜೊತೆಗೆ. ಇಷ್ಟ ಆಗಿದ್ರೆ ಸಾಕು. ಚೆನ್ನಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಚಟ್ನಿ ಮಾಡೋದಕ್ಕೆ ಹುಚ್ಚೆಳ್ಳು ಹಾಕೊಂತ ಇದೀನಿ. ಹುರಿದಿಟ್ಕೊಂಡಿರೋದು, ಮತ್ತೆ ಹುರ್ಕೊಂಡಿದ್ವಲ್ಲ ಕರ್ಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದನ್ನು ಹಾಕೊಂತ ಇದೀನಿ. ಒಂದು ಸ್ವಲ್ಪ ಕಡಲೆ ಬೀಜ ಹಾಕೊಂತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಹುರಿದಿಟ್ಕೊಂಡಿರೋದು ಸ್ವಲ್ಪ ಹಾಕೊಳ್ಳೋಣ ಸಾಕು, 1-2 ಸ್ಪೂನ್ ಅಷ್ಟು. ಸರಿ ಮೇಡಮ್. ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಅವ್ರ ಟೇಸ್ಟ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು. ಸರಿ ಮೇಡಮ್. ರುಚಿಗೆ ಮೇಡಮ್ ಈ ಹುಣಸೆ ಹಣ್ಣು ಹಾಕ್ತಾರಲ್ಲ, ಹಾಕಲ್ವಾ? ಹಾಕ್ತೀನಿ. ಹಾಕಿ ಮೇಡಮ್, ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣು ಸಾಕಷ್ಟು? ಸಾಕು. ಸರಿ ಮೇಡಮ್. ಮಾಡಿ. ಹುಚ್ಚಲ್ ಚಟ್ನಿಗೆ ನೀರ್ ಹಾಕಿಲ್ಲ, ಸ್ವಲ್ಪ ಪುಡಿ ಮಾಡ್ಕೊಂಡು ಆಮೇಲೆ ನೀರ್ ಹಾಕೊಳ್ಳೋಣ. ಈ ತರ ಆಗಿದೆ. ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ಬಿಡೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಸ್ವಲ್ಪ ಸಾಕು. ನೋಡಿ, ಚಟ್ನಿ ಈ ತರ ನುಣ್ಣಗಾಗಿರ್ಬೇಕು. ನೋಡಿ, ಹುಚ್ಚಲ್ ಚಟ್ನಿ ರೆಡಿ. ಆಹಾ, ಸ್ವಾದ, ಒಳ್ಳೆ ಸ್ವಾದ. ಹುಚ್ಚಲ್ ಚಟ್ನಿ ಚಳಿಗಾಲಕ್ಕಂತೂ ಸೂಪರ್. ಹೃದಯ ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ, ಮತ್ತೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗಂತೂ ತುಂಬಾ ಒಳ್ಳೇದು. ನೋಡಿ, ಇದೇ ತರ ರೆಸಿಪಿಗಳಿಗೆ ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಫಾಲೋ ಮಾಡ್ತಾ ಇರಿ. ಮತ್ತೆ ಯಾಕೆ ತಡ, ರಾಗಿ ರೊಟ್ಟಿ ಏನೇನ್ ಬೇಕು ಹೇಳ್ಬಿಡಿ. ಕೆಜಿ ರಾಗಿ ಇಟ್ಟಿದೆ, ಈರುಳ್ಳಿ ಬೇಯಿಸ್ಕೊಂಡಿರೋದು, ಇಟ್ಕೊಂಡಿರೋದು, ಅವರೆಕಾಳು, ಕೊತ್ತಂಬರಿ, ಕ್ಯಾರೆಟ್, ಕರಿಬೇವು ಹಚ್ಚಿಟ್ಕೊಂಡಿದೀನಿ, ತೆಂಗಿನಕಾಯಿ ತುರಿ, ಎಳ್ಳು, ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿರೋದು, ಹಸಿ ಮೆಣಸಿನ್ಕಾಯಿ, ಮತ್ತೆ ಸಬ್ಸಿಗೆ, ಜೀರಿಗೆ 1 ಸ್ಪೂನ್ ಅಷ್ಟು, ಉಪ್ಪು, ತುಪ್ಪ ಮೇಲೆ ಹಾಕೋದಕ್ಕೆ. ತುಪ್ಪ ಮೇಲೆ ಹಾಕ್ತೀನಿ ಅಂದ್ರಲ್ಲ, ಯಾರ ಮೇಲೆ ಮೇಡಮ್? ರಾಗಿ ರೊಟ್ಟಿ ಮೇಲೆ ಹಾಕ್ತೀನಿ. ಹೌದಾ? ರಾಗಿ ಎಷ್ಟಿದೆ? ಇದು ಅರ್ಧ ಕೆಜಿ ಇದೆ. ಎಷ್ಟು ರೊಟ್ಟಿ ಆಗುತ್ತೆ ಮೇಡಮ್? 8 ರೊಟ್ಟಿ ಆಗುತ್ತೆ. ಈಗ ಈರುಳ್ಳಿ ಹಾಕೊಂಡ್ಬಿಡೋಣ. ಸಣ್ಣ ಕಚ್ಚಿಟ್ಕೊಂಡಿದೀನಿ. ಈರುಳ್ಳಿ ಎಷ್ಟು? 3 ಮೀಡಿಯಂ ಸೈಜ್ದು. ತೆಂಗಿನ ತುರಿ ಹಾಕೊಂತೀನಿ, 1 ಕಪ್ ಇದೆ. ಹಾಕೊಳ್ಳಿ. ಮತ್ತೆ ಎಳ್ಳು, ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿದ್ವಿ, ಇದ್ದಿದ್ದು ಮಜಾ. ಅದನ್ನು ಹಾಕೊಂತೀನಿ. ಮತ್ತೆ ಅವರೆಕಾಳು ಬೇಯಿಸಿ ಇಟ್ಕೊಂಡಿರೋದು. ಓಹೋ, ಸರಿ. ಏನ್ ಇವತ್ತು ಒಳ್ಳೆ ಸ್ಪೆಷಲ್ ಮಾಡ್ತಾ ಇದ್ದೀರಿ ನನಗೆ ನಮ್ಮ ಮಕ್ಕಳಿಗೆ ಮಾಡ್ಕೊಡ್ತೀನಿ ನೋಡಿ. ಇದೇನ್ ಮೇಡಮ್? ಕ್ಯಾರೆಟ್ ಸ್ವಲ್ಪ ಹಾಕ್ತಿದ್ದೀನಿ. ಸರಿ. ಹಾಕಿ. ಜೀರಿಗೆ ಜೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕರಿಬೇವು ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ, ಹಾಕಿ. ಕೊತ್ತಂಬರಿ ಸ್ವಲ್ಪ. ಇದು ಕೊತ್ತಂಬರಿ ಏನ್ ಜಾಸ್ತಿ ಬೇಕಾಗಿಲ್ಲ, ಹಾಕಿದ್ರೆ ಚೆನ್ನಾಗೇ ಇರುತ್ತೆ. ಸಾಕು ಇಷ್ಟ ಆದ್ರೆ. ಸಬ್ಸಿಗೆ ಎಲ್ಲ ಹಾಕ್ತಿದೀವಲ್ವಾ? ಸಬ್ಸಿಗೆ ಹಾಕ್ತಾ ಇದೀರಾ? ಹೌದು. ಹಾಕಿ ಮೇಡಮ್. ನಮ್ ಕಡೆ ಎಲ್ಲ ಸಬಾಕ್ಷಿ ಸೊಪ್ಪು ಅನ್ನೋರು, ನಮ್ ಕಡೆ ಸಬ್ಸಿಗೆ ಅಂತೀವಿ. ನಾವು ಸಬಾಕ್ಷಿ ಸೊಪ್ಪು ಅಂತ ಹೇಳಿ. 4 ಹಸಿಮೆಣಸಿನ್ಕಾಯಿ ಸಣ್ಣ ಕಚ್ಚಿಟ್ಕೊಂಡಿದೀನಿ. ಸರಿ. ಏನ್ ಮೇಡಮ್ ಇಷ್ಟ ಐಟಮ್ ಹಾಕ್ಬಿಟ್ರಿ? ರೊಟ್ಟಿ ಇನ್ ಹೇಗಿರುತ್ತೆ ನೋಡೋಣ ಬನ್ನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಆಮೇಲೆ ನೀರ್ ಹಾಕೊಂಡು ಕಲ್ಸ್ಕೊಳ್ಳೋದು. ನೋಡಿ, ಈ ತರ ಕಲ್ಸ್ಕೊಂಡ್ಮೇಲೆ ನೀರ್ ಹಾಕ್ಬಿಟ್ಟು ಈಗ ಮತ್ತೆ ಕಲ್ಸ್ಕೊಳ್ಳೋಣ. ಕಲ್ಸಿ ಮೇಡಮ್. ಸ್ವಲ್ಪನೇ ನೀರ್ ಹಾಕೊಂಡ್ ಕಲ್ಸ್ಕೋಬೇಕು. ಒಂದೇ ಸತಿ ಹಾಕೊಂಡ್ಬಿಟ್ರೆ ತೆಲುವ. ಹೌದು. ನೀರೇನಾದ್ರೂ ಜಾಸ್ತಿ ಆದ್ರೆ ಸ್ವಲ್ಪ ಹಿಟ್ಟು ಹಾಕೊಂಡ್ ಕಲ್ಸ್ಕೊಂಡ್ಬಿಡಿ. ನೋಡಿ, ಇದು ಕರೆಕ್ಟ್ ಆಗಿದೆ ಕಲ್ಸಿರೋದು.
ಓ ಪರ್ಫೆಕ್ಟ್ ಆಗಿದೆ ಮೇಡಮ್ ಈಗ. ಕರೆಕ್ಟ್ ಆಗಿದೆ ತಟ್ಟೋದಕ್ಕೆ. ಇಷ್ಟಿರ್ಬೇಕು. ಹೌದು, ಇಷ್ಟಿದ್ರೆ ಕ್ಲೀನ್ ಆಗಿ ತಟ್ಟಬಹುದು. ಹಾ. ಮೇಡಮ್ ಇದೇನೋ ಪೇಪರ್ ತಗೊಂಡ್ರಿ? ಇದೇ ಬಟರ್ ಪೇಪರ್. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಇದ್ರ ಮೇಲೆ ರೊಟ್ಟಿ ತಟ್ಟೋಣ. ಓ ಯಾಕೆಂದ್ರೆ ಇದು ಅಂಟ್ಕೊಳಲ್ಲ ಅಂತಲ್ಲ. ಹೌದು. ಸರಿ ಮೇಡಮ್. ಮತ್ತೆ ಹೆಂಚ್ ಮೇಲೆ ಹಾಕಿದ್ರೇನು ಎದ್ ಬಿಡುತ್ತೆ, ಹಾಗೇನೆ ಬೇಗ ತೆಗಿಬಹುದು, ಕಚ್ಕೊಳ್ಳೋದಿಲ್ಲ. ಕಚ್ಕೊಳ್ಳೋದಿಲ್ಲ. ಹೆಂಚ್ನ ಕಾಯಕ್ ಇಟ್ಕೊಂಡಿದೀನಿ. ಈಗ ರೊಟ್ಟಿ ತಟ್ಕೊಂಡ್ಬಿಡೋಣ. ತೆಳ್ಳಕ್ ತಟ್ಟದಷ್ಟು ಚೆನ್ನಾಗ್ ಬರುತ್ತೆ. ರೊಟ್ಟಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮೇಡಮ್ ಅವರೆಕಾಳೆಲ್ಲ ಎದ್ದು ಕಾಣಿಸ್ತಾವೆ. ನಿಮ್ಗೆ ಇಷ್ಟ ಅಂದ್ಬಿಟ್ಟು ಇದಕ್ ಬಿಟ್ಟು ಹಾಕಿದೀನಿ. ಮೇಡಮ್ ನೋಡಿ, ಈ ತರ ತಟ್ಟಿದಾದ್ಮೇಲೆ ಈಗ ಹೆಂಚ್ ಮೇಲೆ ಹಾಕ್ಬಿಡೋಣ. ಹೆಂಚ್ ಮೇಲೆ ಪಲ್ಟಿ ಹೊಡಿಗೆ. ಪಲ್ಟಿ ಹೊಡ್ಸೋಣ. ಪಲ್ಟಿ ಹೊಡ್ಸಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ನೋಡಿ, ಈ ತರ ತೆಗಿಬೇಕು. ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಒಂದ್ 3-4 ನಿಮಿಷ. ಅದು ಮೇಲೆಲ್ಲ ಕಪ್ಪು ಬರುತ್ತೆ, ಆತರ ಆಗೋವರೆಗೂ ಬೇಯಿಸ್ಕೋಬೇಕು. ಇಲ್ಲ ಅಂದ್ರೆ ಒಳಗಡೆ ಎಲ್ಲ ಹಸಿ ಹಸಿ ಆಗಿರುತ್ತೆ. ಎಣ್ಣೆ ಬೇಕಿದ್ದವರು ಹಾಕೋಬಹುದು. ತುಪ್ಪ ಚೆನ್ನಾಗಿರುತ್ತೆ ಬಿಡಿ. ನಿಮ್ಗೆ ಇಷ್ಟ ಅಲ್ವಾ, ಅದಕ್ಕೆ ತುಪ್ಪ ಜಾಸ್ತಿನೇ ಹಾಕ್ತೀನಿ. ಗೊತ್ತಿಲ್ಲ ನಿಮ್ಗೆ. ಏನ್ ಮೇಡಮ್ ಇಷ್ಟೊಂದು ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ನನ್ ಮೇಲೆ. ಪ್ರೀತಿ ಇಲ್ಲೇ ಇರುತ್ತಾ? ನೋಡಿ, ತಿರ್ವಾಕೊಂಡ್ಬಿಡೋಣ. ನೋಡಿ, ಇದೆಲ್ಲ ಕಪ್ಪಾಗಿದೆ. ಈಗ ತಿರ್ವಾಕೊಂಡ್ಬಿಡೋಣ. ಏನ್ ಮೇಡಮ್ ಎಷ್ಟು ಈಸಿ ಆಗೈತೆ ಬಿಡ್ತು. ತೆಳ್ಳಕ್ ಬೇರೆ ಇದೆ ನೋಡ್ರಿ. ಇವತ್ತಿನ ನೋಡ್ರಿ 2 ತಿನ್ನ ಬದಲು 4 ತಿಂತೀರಾ. ಸರಿ ಮೇಡಮ್ ಆ ಪರಿಮಳ ಹೇಗ್ ಬರ್ತಾ ಇದೆ ಅಂದ್ರೆ ಅಷ್ಟು ಸ್ವಾದಿಷ್ಟಮಯವಾಗಿ ಬರ್ತಾ ಇದೆ. ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ನೋಡಿ, ಈ ಸೈಡ್ ಸೂಪರ್ ಆಗಿ ಬಂದಿದೆ. ಈ ತರ ಇರ್ಬೇಕು ರೊಟ್ಟಿ. ಈಗ ಪ್ಲೇಟ್ಗೆ ಹಾಕೊಂಡ್ಬಿಡೋಣ. ಮೇಡಮ್ ಬಾಯಲ್ಲಿ ನೀರ್ ಸೋರೋಗ್ತಾ ಇದೆ ಮೇಡಮ್. ನೋಡಿ ಬನ್ನಿ, ಯಾಕೆ ತಡ, ಜಮಾಯಿಸೋಣ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ನೋಡಿ. ಸೂಪರ್. ನೋಡಿ ಅಬ್ಬಾ, ಒಳ್ಳೆ ಪೇಪರ್ ಅರ್ದಂಗೆ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಸ್ಮೂತ್ ಆಗಿದೆ. ನೋಡೋಣ, ಹಾಗೆ ಒಂದ್ಸರ್ತಿ ತಿಂತೀನಿ, ಆಮೇಲೆ ಹುಚ್ಚಲ್ ಚಟ್ನಿಲಲ್ಲಿ ಅದ್ಕೊಂಡ್ ತಿಂತೀನಿ. ಏನ್ ಸಾಫ್ಟ್ ಆಗಿದೆ ಅಂತೀರಾ? ಅಷ್ಟು ಸಾಫ್ಟ್ ಆಗಿದೆ ಬಿಡಿ, ತುಂಬಾ ಚೆನ್ನಾಗಿದೆ. ಈಗ ಹುಚ್ಚಲ್ ಚಟ್ನಿನ ಅದ್ಕೊಂಡ್ ತಿಂತೀನಿ. ನೋಡಿ, ಈಗ ನಾನು 15 ವರ್ಷದ ಹುಡುಗ ಆಗ್ಬಿಟ್ಟಿದ್ದೀನಿ. ಯಾಕೆ ಹೇಳಿ? ಈ ಹುಚ್ಚಳ್ಳಿ ಚಟ್ನಿ ತಿಂದು 15 ವರ್ಷದ ಹುಡುಗ ಆಗ್ಬಿಟ್ಟಿದ್ದೀನಿ. ಅವಾಗ ನಾವು ಚಿಕ್ಕ ಹುಡುಗರನ್ನ ಇದ್ದಾಗ ಹುಚ್ಚಳ್ಳಿ ಪುಡಿ ಹಾಕ್ಬಿಟ್ಟು ಕುಂಬಳಕಾಯಿ ಬೇಯಿಸ್ಬಿಟ್ಟು ಹುಚ್ಚಳ್ಳಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡೋರು. ಅಷ್ಟು ಚೆನ್ನಾಗಿರೋದು ಬಿಡಿ. ಆಮೇಲೆ ನೆಲ್ಲವರೆಕಾಯಿ ಅಂತ ಬರೋದು. ನೆಲ್ಲವರೆಕಾಯಿ ಗೊತ್ತಲ್ಲ, ಈಗ ಚಪ್ಪರದ ಅವರೆಕಾಯಿ ಅಂತಾರೆ ಅದನ್ನ. ಚಪ್ಪರದ ಅವರೆಕಾಯಿ ಬೇಯಿಸ್ಬಿಟ್ಟು ಹುಚ್ಚಳ್ಳಿ ಪುಡಿ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಡೋರು. ಆಮೇಲೆ ಗೋರಿಕಾಯಿ, ಜಡೆಕಾಯಿ ಅಂತಾರೆ, ಅದನ್ನು ಬೇಯಿಸ್ಬಿಟ್ಟು ಹುಚ್ಚಳ್ಳಿ ಪುಡಿ ಹಾಕಿ ಕೊಡೋರು. ತಿಂತಾ ಇದ್ರೆ ಅದ್ರ ಮಜ್ಜೆನೇ ಬೇರೆ ಬಿಡಿ, ಅಷ್ಟು ಚೆನ್ನಾಗಿರೋದು. ಹಬ್ಬ ನಾನೀಗ 35 ವರ್ಷದ ಹಿಂದೂ ಹೊರಟೋಗ್ಬಿಟ್ಟಿದ್ದೀನಿ ಈ ಹುಚ್ಚಳ್ಳಿ ಚಟ್ನಿ ತಿಂದು. ಹುಚ್ಚಳ್ಳಿ ಚಟ್ನಿ ರಾಗಿ ರೊಟ್ಟಿ ತಂದಿರುವೆ ಮೊಮ್ಮಗನೇ. ಹಾಡು ಕೇಳಿದ್ದೀರಾ? ಹಾಗಾದ್ರೆ ಕಮೆಂಟ್ ಮಾಡಿ ಯಾವ ಹಾಡು ಅಂತ. ನಮ್ಮೂರಲ್ಲಿ ಪರಮೇಶ್ ಅಂತ ಒಬ್ಬಿದ್ದ, ಅವನು ರಾಗಿ ರೊಟ್ಟಿ ಮಾಡಿಸ್ಕೊಂಬರೋನು. ಆ ರಾಗಿ ರೊಟ್ಟಿ ಅಷ್ಟು ಚೆನ್ನಾಗಿ ಮಾಡಿಸ್ಕೊಂಬರೋನು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಬ್ಸಿಗೆ ಎಲ್ಲ ಹಾಕಿಸ್ಬಿಟ್ಟು ಮಾಡಿಸ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಬರೋನು. ನಾವು ಅವನ ಹತ್ರ ಕದ್ದು ತಿನ್ನಿವು. ಅದೇ ಎಕ್ಸ್ಪೀರಿಯನ್ಸ್ ನಿಮ್ಗೇನಾದ್ರೂ ಇದ್ರೆ ಕಮೆಂಟ್ ಹಾಕಿ. ತಿಂತಿದ್ರೆ ಆ ಇದಕ್ಕಿದ ಬೇಳೆ, ಈರುಳ್ಳಿ, ಕೊತ್ತಂಬರಿ, ಆ ಸಬ್ಸಿಗೆ ಸೊಪ್ಪಂತೂ ಇದು ಹೇಳ್ತಿರೋದು ಅಷ್ಟು ಟೇಸ್ಟ್ ಆಗಿದೆ. ಮತ್ತೆ ಜೀರಿಗೆ, ಆ ಜೀರಿಗೆ ಅಲ್ಲಲ್ಲೇ ಸಿಗ್ತಾ ಇದೆ, ಕಮ್ಮನ್ನುತ್ತೆ ಬಾಯಲ್ಲ, ಅಷ್ಟು ಚೆನ್ನಾಗಿದೆ. ತುಂಬಾ ಬ್ಯೂಟಿಫುಲ್, ಸಾಕಾತು, ಸ್ವರ್ಗ, ಅಮೇಝಿಂಗ್. ಬಂಧುಗಳೇ, ನೀವು ಡೆಫಿನೆಟ್ಲಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಹಾಕಿ ಹೇಗಿದೆ ಅಂತ. ಹಾಗೆ ನಮ್ಮ ಸ್ವಾದಿಷ್ಟಮಯ ಆಹಾರಕ್ಕೆ
ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಗ್ಬೋದಲ್ಲ? ಬಾಯ್.